ನಮಸ್ಕಾರ, ವನಶ್ರೀ ಚಾನಲ್ಗೆ ವಿಡಿಯೋ ತಂದಾಯಿತು. ಬನ್ನಿ, ಇವತ್ತು ಗೌರಿ ಕಲ್ಯಾಣ ಧಾರಾವಾಹಿ ಹೇಗೆ ಮೂವ್ ಆಗುತ್ತೆ ನೋಡ್ಕೊಳ್ಳೋಣ ಬನ್ನಿ. ಅದ್ರ ಮುಂಚೆ ನೀವೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಫುಲ್ಲು ನೋಡಿ. ಗೌರಿ ಎಷ್ಟೇ ಪ್ರಯತ್ನ ಪಟ್ಟರೂ ಗಂಡ ಒಪ್ಕೊಳ್ಳೋದೇ ಇಲ್ಲ. ಹಾಗಾಗಿ ಅವಳಿಗೆ ತುಂಬ ಬೇಜಾರಾಗಿರುತ್ತೆ. ಬೇಜಾರು ಮಾಡಿಕೊಂಡು ನಾನು ಸತ್ಯನ ಪ್ರೂವ್ ಮಾಡಿದ್ರೂ ಕೂಡ ನನ್ನ ಗಂಡ ಇಷ್ಟಪಡಲ್ವಲ್ಲ, ಏನಕ್ಕೆ ಈ ಥರ ಮಾಡ್ತಾರೆ ಅಂತಲೇ ಅವಳು ಬೇಜಾರು ಮಾಡಿಕೊಂಡು ತುಂಬಾ ಫೀಲಿಂಗ್ ಮಾಡ್ಕೊಂಡು ಅಳ್ತಾ ಕೂತಿರ್ತಾಳೆ. ಎಷ್ಟೆಲ್ಲ ಗಂಡನ ಕನ್ವಿನ್ಸ್ ಮಾಡೋಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಟ್ರು ಅವನು ಯಾವುದಕ್ಕೂ ಬಗ್ಗದೇ ಇಲ್ಲ. ಹಿಂದೆ ಮಾಡಿದ್ದೆಲ್ಲ ನೆನ್ಕೊಂಡು ಅವನು ಭಾಳ ಬೇಜಾರು ಮಾಡ್ಕೋತಾ ಇರ್ತಾನೆ. ಎಷ್ಟು ಹೇಳಿರೂ ಕೇಳಲ್ಲ. ಒಂದೊಂದು ಪಾಯಿಂಟನ್ನು ಕೂಡ ಅವನು ಮನಸ್ಸಲ್ಲಿ ಇಟ್ಕೊಬಿಟ್ಟಿದ್ದಾನೆ. ನೀನು ಸಾಥ್ ಕೊಡ್ದೋಗಿದ್ರೆ ನಿಮ್ಮ ಅಕ್ಕನೂ ನಿಮ್ಮ ಅಮ್ಮನೂ ಯಾಕೆ ಹಿಂಗೆ ಮಾಡೋರು, ನೀನು ಎಲ್ಲದಕ್ಕೂ ಓಕೆ ಅನ್ನೋದಕ್ಕೆ ತಾನೇ ಅವರೆಲ್ಲ ಇದು ಮಾಡಿರೋದು ಅಂತ. ಅವ್ರ ಅತ್ತೆಗೂ ಕೂಡ ಅದೇ ಸಿಟ್ಟಿದೆ. ಇವಳು ಕಾಫಿ ಮಾಡಿಕೊಂಡು ತೊಗೊಂಡೋಗಿ, ಅತ್ತೆ ತೊಗೊಳ್ಳಿ ಕಾಫಿ ಅಂತಾಳೆ. ಯಾರೇ ನಿಮ್ಮ ಅತ್ತೆ, ಏನಕ್ಕೆ ನನ್ನ ಅತ್ತೆ ಅಂತ ಕರಿತೀಯ, ಯಾಕೆ ಕರಿಬೇಕು ನಿನ್ನ ಅತ್ತೆ ಅಂತೇಳಿ, ನೀನು ನನಗೇನಾಗಬೇಕು ಹಾಗೆ ಹೀಗೆ ಅಂತ ಅವಳು ಕೂಡ ಭಾಳ ಬೇಜಾರು ಮಾಡ್ತಾಳೆ. ಆವಾಗ ಗೌರಿ ಹೇಳ್ತಾಳೆ, ಅತ್ತೆ ನೀವು ನನ್ನ ಅತ್ತೆನೇ ಅಲ್ವಾ, ನನ್ನ ಮದುವೆ ಮಾಡ್ಕೊಂಡಿರೋ ಗಂಡನಿಗೆ ನೀವು ಅಮ್ಮನೇ ಅಲ್ವಾ, ಹಾಗಾಗಿ ನೀವು ನನಗೆ ಅತ್ತೆನೇ, ನೀವೇನೇ ಬೈದ್ರೂ ನೀವು ನನಗೆ ಅತ್ತೆನೇ, ನೀವು ಯಾಕತ್ತೆ ಹಿಂಗೆ ಅಂತೀರಾ ಅಂತ ಕೇಳ್ತಾಳೆ. ಅದಕ್ಕೆ ಅವಳಿಗೆ ಕೋಪ ಬರುತ್ತೆ. ಕೋಪ ಬಂದು ಕೋಪ ಬಂದು ಏನು ನಿನಗೆ ನಾನು ಅತ್ತೆ ಹೆಂಗೆ ಆಗ್ತೀನಿ, ನನಗೆ ಅತ್ತೆ ಅಂತ ಕರಿಬೇಡ, ಮೈಯೆಲ್ಲ ಉರಿದೋಗುತ್ತೆ ಅಂತ ಬೈತಾಳೆ. ಏಕೆಂದರೆ ನಿಮ್ಮ ಮನೇಲಿ ಮಾಡಿರೋದು 1-2 ಮೋಸಗಳು, ಅಷ್ಟೊಂದು ಮೋಸ ಮಾಡಿದ್ದಾರೆ, ನಿಮ್ಮನ್ನು ಹೆಂಗೆ ನಾನು ಒಪ್ಕೊಳ್ಳೋಕ್ಕಾಗುತ್ತೆ, ನೀವೇನು ಜನನಪ್ಪ ಅಂತ ಬೈತಾಳೆ. ಅತ್ತೆ ನೀವೇನೇ ಬೈದರೂ ನನಗೂ ಬೇಜಾರಿಲ್ಲ, ಏಕೆ ಅಂದರೆ ನೀವು ಯಾವತ್ತಿದ್ರೂ ನನ್ನ ಅತ್ತೆನೇಯ, ಇವತ್ತಿಲ್ಲ ಅಂದ್ರೂ ಯಾವತ್ತೇ ಮುಂದೆ ಯಾವತ್ತೇ ಆದರೂ ನೀವು ನನಗೆ ಅತ್ತೆನೇ ಅಂತ ಅವಳು ಹೇಳ್ತಾಳೆ. ಅದಕ್ಕೆ ನೀನು ಹಂಗೆ ಅನ್ಬೇಡ, ನನಗೆ ಸುಮ್ಮನಿದ್ದುಬಿಡು ಅಂತೇಳಿ ಸಿಟ್ಟು ಬಂದುಬಿಡುತ್ತೆ ಇವಳಿಗೆ. ಸರಿ ತಂಗೆ ಸಿಟ್ಟು ಬಂದುಬಿಡುತ್ತೆ. ಇವಳು ಬೈಯಕ್ಕೆ ಹೋಗ್ತಾಳೆ, ನೀನು ಹಂಗೆ ಅನ್ಬೇಡ, ನನಗೆ ನನ್ನ ಮೈಯೆಲ್ಲ ಉರಿದೋಗುತ್ತೆ, ಯಾವ ಕಾರಣಕ್ಕೂ ಅನ್ಬೇಡ ನೀನು ಅಂತೇಳಿ ಬೈಯಕ್ಕೆ ಹೋಗ್ತಾಳೆ. ಆವಾಗ ಗೌರಿ ಹೇಳ್ತಾಳೆ, ಯಾಕತ್ತೆ ಅಷ್ಟೊಂದು ಬೇಜಾರು ಮಾಡ್ಕೋತೀರಾ, ನಾನು ಸತ್ಯನ ಪ್ರೂವ್ ಮಾಡಿದ್ದೀನಲ್ವ ಅಂತ ಅನ್ನೋದು. ಏನು ಸತ್ಯ ಪ್ರೂವ್ ಮಾಡಿದ್ರೂ ನೀನು ನನಗೆ ಇಷ್ಟನೇ ಇಲ್ಲ, ನಿನ್ನನ್ನು ಯಾವತ್ತೂ ನನ್ನ ಸೊಸೆ ಅಂತ ಒಪ್ಕೊಳ್ಳಲ್ಲ ಅಂತ ಹೇಳ್ತಾಳೆ. ಈ ಕಡೆ ಬಂದು ಗೌರಿ ಅಮ್ಮ, ಅವಳು ತುಂಬ ಸಾಲ ಮಾಡಿರ್ತಾಳೆ. ಸಾಲದವರು ಫೋನ್ ಮಾಡ್ತಿರ್ತಾರೆ. ಇವಳು ಏನು ಹೇಳಬೇಕು ಅಂತ ಗೊತ್ತಾಗಲ್ಲ. ಫೋನ್ ಮಾಡಿದಾಗ ಮನೇಲಿ 12,000 ರೂಪಾಯಿ ದುಡ್ಡಿರುತ್ತೆ. ಅಂದರೆ ಇವಳು ಗಂಡ ಸಂಪಾದನೆ ಮಾಡಿ ತಂದು ಇಟ್ಟಿರ್ತಾನೆ. ಆ ದುಡ್ಡನ್ನ ಕಂತು ಕಟ್ಟಬೇಕಾಗಿರುತ್ತೆ. ಅದಕ್ಕೆ ಹೇಳ್ತಾಳೆ, ತಂದು ಕಟ್ಟಮ್ಮ, ನಿನಗೇನು ಜವಾಬ್ದಾರಿ ಇಲ್ವೇನಮ್ಮ ಅಂತೇಳಿ ಸೇಟು ಫೋನ್ ಮಾಡ್ತಾನೆ. ಆವಾಗ ಆಯಿತು ಸರ್, ನಾನು ಇವಾಗ ಇಲ್ಲ ನಾಳೆ ಬರ್ತೀನಿ ಅಂದರೆ, ಇಲ್ಲ ಆಗೋದೇ ಇಲ್ಲ, ಈಗಲೇ ಬಂದು ಕಟ್ಟಮ್ಮ ಅಂತ ಜೋರು ಮಾಡ್ತಾನೆ. ಅದಕ್ಕೆ ಅವಳು ಏನು ಮಾಡ್ತಾಳೆ, 12,000 ರೂಪಾಯಿ ದುಡ್ಡಿದೆಯಲ್ಲ, ಆಯಿತು ಸರ್ ಬರ್ತೀನಿ, ತಂದು ಕಟ್ತೀನಿ ಅಂತ ಹೇಳ್ತಾಳೆ. ಇವಳು ನೋಡಿದ್ರೆ ಮೋನಿಕಾ ಅದರಲ್ಲಿ ಮೇಕಪ್ ಕಿಟ್ಟನ್ನೆಲ್ಲ ತರಿಸ್ಕೊಬಿಟ್ಟಿದ್ದಾಳೆ. 11,000 ರೂಪಾಯಿ ಕೊಟ್ಟು ಮೇಕಪ್ ಕಿಟ್ಟೆಲ್ಲ ಬೀರಲ್ಲಿರೋ ದುಡ್ಡು ತೊಗೊಂಡು ಎಲ್ಲ ತರಿಸ್ಕೊಬಿಟ್ಟಿದ್ದಾಳೆ. ಈಗ ನೋಡಿದ್ರೆ ದುಡ್ಡಿಲ್ಲ. ಈ ಸೇಟು ಫೋನ್ ಮಾಡ್ತಿದ್ದಾನೆ, ಇವು ದುಡ್ಡಿಲ್ಲ. ಸೇಟು ಫೋನ್ ಮಾಡಿ, ಆಯಿತು ಬಂದೆ, ಇವತ್ತು ತಗೊಂಡು ಬರ್ತೀನಿ ಅಂತ ಇವಳು ಹೇಳ್ಬಿಡ್ತಾಳೆ. ಯಾರು ಮೋನಿಕಾ ಅಮ್ಮ ಹೇಳಿದ್ರೂ ದುಡ್ಡಿಲ್ಲ. ಅಲ್ಲಿ ಕರೆದು ಯಾರು ತೊಗೊಂಡಿದ್ದೀರ ಅಂತ ಗಂಡನ್ನು ಮತ್ತು ಮಗಳು ಚಿಕ್ಕ ಮಗಳನ್ನೆಲ್ಲ ಕರೆದು ಕೇಳ್ತಾಳೆ, ನೀವು ಯಾರು ತೊಗೊಂಡಿದ್ದೀರ ದುಡ್ಡು, ಇಲ್ಲಿ ಇಟ್ಟಿದ್ದೆ ಬೀರಲ್ಲಿ, ದುಡ್ಡಿಲ್ವಲ್ಲ, ಕಂತು ಕಟ್ಟೋ ದುಡ್ಡು ಅಂತೇಳಿ. ಆವಾಗ ಚಿಕ್ಕ ಮಗಳು ಬಂದುಬಿಟ್ಟು, ಎಲ್ಲಿಟ್ಟಿದ್ದಮ್ಮ ಅಂತ ಕೇಳ್ತಾಳೆ. ಬೀರಲ್ಲಿ. ಎಷ್ಟು ಸಾವಿರ ಇಟ್ಟಿದ್ದೆ? 12,000. ಯಾವತ್ತು? ನೆನ್ನೆ. ತಾಳು, ಅದು ಎಲ್ಲಿದೆ ಅಂತ ಗೊತ್ತು ನನಗೆ ಅಂತೇಳಿ ಹೋಗ್ಬಿಟ್ಟು ಅವ್ರ ಅಕ್ಕನ ಹೇಳ್ಕೊಂಡು ಬರ್ತಾಳೆ. ಮೋನಿಕನ ಬಂದ್ಬಿಟ್ಟು, ತಗೊಂಡಿರೋ ದುಡ್ಡನ್ನ ಕೊಡೆ ಇವಾಗ, ನಿನ್ಗೆ ಯಾರೇ ತಗೊಳಕ್ಕೆ ಹೇಳಿದ್ದು ಮೇಕಪ್ ಕಿಟ್ಟನ್ನು ಅಂತೇಳಿ ಜೋರು ಮಾಡೋಕ್ಕೆ ಹೋಗ್ತಾಳೆ. ಆವಾಗ ಇವಳು ಅಂದರೆ ಗೌರಿ ಅಮ್ಮನೂ ಕೂಡ ಬೈತಾಳೆ ಅವಳಿಗೆ. ಬೈದು, ಏನಕ್ಕೆ ನಿನಗೆ ಮೇಕಪ್ ಕಿಟ್ ತೊಗೊಂಡೆ ಅಷ್ಟೊಂದು, ಯಾಕೆ ತಗೋಬೇಕಿತ್ತು ಅಂತ ಬೈತಾಳೆ. ನೀನೇನು ಸಂಪಾದನೆ ಮಾಡಿದ್ದ, ಇದೇನು ನಿನ್ನ ಮನೆನಾ, ನಿನ್ನ ಅಪ್ಪನ ಮನೆನಾ, ಹಾಗೆ ಹೀಗೆ ಅಂತೇಳಿ. ನನ್ನ ಮನೆಯೇ, ನನ್ನ ಅಪ್ಪನ ಮನೆಯೇ ಅಂತಾಳೆ. ಎಲ್ಲಿದ್ದಾನೆ ನಿನಗಪ್ಪ, ಎಲ್ಲಿದ್ದಾಳೆ ನಿನಗಮ್ಮ ಅಂತೆಲ್ಲ ಬೈತಾಳೆ. ಬೈದ್ಬಿಟ್ಟು ಜೋರು ಮಾಡ್ತಾಳೆ, ಏನು ಅಟ್ಲೀಸ್ಟ್ ಬರೀ ಒಂದು 11,000 ರೂಪಾಯಿಗೆ ಹಿಂಗೆ ಆಡ್ತೀರ, ನನ್ನ ಮದುವೆ ಆದಮೇಲೆ ಅದ್ರ ಬಡ್ಡಿ ಸಮೇತ ನಾನು ತಂದು ತೀರಿಸ್ತೀನಿ ಅಂತ ಹೇಳ್ತಾಳೆ. ಆಮೇಲೆ ಇಲ್ಲಿ ಗೌರಿ ಗಂಡನ ಮನವೊಲಿಸ್ಕೊಳ್ಳೋಕ್ಕೆ ಅವರ ಚಿಕ್ಕತ್ತೆ ಹೇಳ್ತಾಳೆ, ಹೆಣ್ಣಿನ ಕೈಲಿ ಆಗದೆ ಇದ್ದಿದ್ದು ಯಾವುದೂ ಇಲ್ಲ, ಹೆಣ್ಣು ಯಾವ ಥರ ಮಾಡಿನಾರು ಸರಿ ಗಂಡನ ಮನವೊಲಿಸ್ಕೋಬೋದು ಅಂತ ಹೇಳ್ತಾಳೆ. ಆವಾಗ ಈ ಗೌರಿ ಅದನ್ನು ಇಟ್ಕೊಂಡು ಅವಳು ಹೂ ಮುಡಿಸಿ ಫಸ್ಟ್ ನೈಟಿಗೆಲ್ಲ ಕಳಿಸ್ಬೇಕು ಅಂತ ಬಂದಿರ್ತಾಳೆ. ಆದರೆ ಅವಳ ಗಂಡ ಒಪ್ಪಲ್ಲ, ಗೌರಿ ಗಂಡ.
ಈ ಅತ್ತೆ ಅವ್ರು ಒಪ್ಪಲ್ಲ, ಏನು ಮಾಡಲ ಅತ್ತೆ, ಎಷ್ಟು ಒಪ್ಸಿರು ಒಪ್ಪಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಇವಳು ಒಪ್ಪಲ್ಲ ಅಂದಾಗ ಅವರು ಚಿಕ್ಕತ್ತೆ ಹೇಳ್ತಾಳೆ, ಹೆಣ್ಣಿನ ಕೈಲಿ ಆಗದೆ ಇದು ಯಾವುದೂ ಇಲ್ಲ, ಏನು ಬೇಕಾದರೂ ಮಾಡ್ಬೋದು ಹೆಣ್ಣು ಒಂದು ಇದು ಮಾಡ್ಕೊಂಡು, ಏನಕ್ಕೆ ನೀನು ಹಿಂಗೆಲ್ಲ ಮಾಡ್ತಿದ್ದೀಯ ಅಂದರೆ, ಇವನು ಗೌರಿ ಗಂಡ ಪ್ರತಿ ಒಂದೂ ನೆನಪಿಟ್ಕೊಂಡು ಬೈತಾನೆ ಅವಳಿಗೆ. ಬೈದು ಇರಿಟೇಷನ್ ಮಾಡ್ತಾನೆ. ಎಲ್ಲ ತಪ್ಪು ನಿಂದೇನೆ, ನೀನು ಹೇಳ್ಬೋದಿತ್ತಲ್ಲ ನಮ್ಮನೆ ಡೆಕೋರೇಷನಿಗೆ ಬಂದಾಗ ಹೀಗೆ ನಮ್ಮಮ್ಮ ನಮ್ಮ ಅಕ್ಕ ಸೇರ್ಕೊಂಡು ಹಿಂಗೆ ಮೋಸ ಮಾಡ್ತಿದ್ದಾರೆ ಅಂತ ಹೇಳ್ಬೋದಿತ್ತಲ್ಲ, ಯಾಕೆ ಹೇಳಲಿಲ್ಲ ನೀನು ಅಂತ ಕೇಳ್ತಾನೆ. ಅದನ್ನು ಹೇಳಿರಲ್ಲ ಅವಳು, ಅದು ತಪ್ಪಿರುತ್ತೆ. ಆಮೇಲೆ ಈ ಕಡೆ ಬಂದು ಎಷ್ಟೇ ಅವಳು ಪ್ರಯತ್ನ ಪಟ್ಟರು ಅವನ ಮನವೊಲಿಸ್ಕೊಳ್ಳೋಕೆ ಆಗೋದೇ ಇಲ್ಲ. ತುಂಬಾ ಪ್ರಯತ್ನ ಪಡ್ತಾಳೆ, ಆದರೆ ಆಗಿರಲ್ಲ. ಯಾವ ರೀತಿ ಪ್ರಯತ್ನ ಪಡಬೇಕು ಅವಳಿಗೂ ಅರ್ಥ ಆಗ್ತಾಯಿಲ್ಲ. ಇವತ್ತಿನ ಎಪಿಸೋಡಲ್ಲಿ ಇಷ್ಟು ನಡೆದಿದೆ. ನಾಳೆ ಮತ್ತೆ ಹೊಸ ಸ್ಟೋರಿ ಒಂದಿಗೆ ಹೇಗಿರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣಂತೆ. ಅದಕ್ಕೆ ಮುಂಚೆ ನೀವೆಲ್ಲ ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಫುಲ್ ನೋಡಿ, ನಿಮಗೆ ಕತೆ ಅರ್ಥ ಆಗುತ್ತೆ. ಎಷ್ಟೆಲ್ಲ ಅವನಿಗೆ ತಿರುವು ಮುರುವು ಮಾಡಿ ಅವಳು ಗೌರಿ ಹೇಳೋಕ್ಕೆ ಪ್ರಯತ್ನ ಪಟ್ಟರು ಅವನು ಅದನ್ನೆಲ್ಲ ಕೇಳೋದೇ ಇಲ್ಲ. ಹಿಂದಿಂದೆಲ್ಲ ಅವನ ಮನಸ್ಸಲ್ಲಿ ಕೂತ್ಬಿಟ್ಟಿದೆ. ಏನೂ ಮಾಡೋಕ್ಕಾಗಲ್ಲ, ಎಲ್ಲನೂ ನೆನಪಿಟ್ಕೊಂಡು ಅವಳಿಗೆ ಇರಿಟೇಷನ್ ಮಾಡ್ತಾನೇ ಇರ್ತಾನೆ. ಅವಳು ಬೇಜಾರು ಮಾಡ್ಕೋತಲೇ ಇರ್ತಾಳೆ. ಮತ್ತು ಏನು ಹೇಳಬೇಕು ಅಂತಲೂ ಗೊತ್ತಾಗಲ್ಲ ಕೆಲವೊಂದು ಟೈಮು. ಏಕೆಂದರೆ ಗೌರಿ ಮನೆಯದೇ ತಪ್ಪಿರುತ್ತೆ, ಕೆಲವೊಂದು ಟೈಮು ತುಂಬಾ ತಪ್ಪಿದೆ. ಹಾಗಾಗಿ ಗೌರಿ ಏನು ಹೇಳೋಕ್ಕೆ ಹೋದ್ರೂ ಅವನು ಕೇಳೋದಿಲ್ಲ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.